ಏನಿಲ್ಲ ಅಂದ್ರೆ ಮನುಷ್ಯ ಫುಲ್ ಕೂಟನೇ ಇಲ್ಲ ಅವತ್ತು. ಒಂದು ಹೆಜ್ಜೆನ್ ಗೂಡು ತೆಂಗಿನ ತೋಟದಲ್ಲಿ ಬಂದು ಕುತ್ಕೊಂಡ್ರೆ ವರ್ಷಕ್ಕೆ 10,000 ರೂಪಾಯಿ ಒಂದು ಗೂಡಿಂದ ಆದಾಯ. ಅದೇ ಸಣ್ಣ ತುಪ್ಪ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಸಣ್ಣ ಹೋಗಿ ಒಳ್ಳೊಳ್ಳೆ ಸಣ್ಣ ಸಣ್ಣ ಹೂವುಗಳಿಂದನೇ ತಗೊಬರುತ್ತೆ. ಅದ್ರದ್ದು ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಇದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸು, ಆಯುರ್ವೇದಿಕ್ ಅಂಶ ತುಂಬ ಚೆನ್ನಾಗಿರುತ್ತೆ. ಹೇ ಗಾಯ್ಸ್, ನಾನು ನಿಮ್ಮ ಯುವ. ವೆಲ್ಕಮ್ ಬ್ಯಾಕ್ ಟು ಅಗ್ರಿ ವಿಟ್ಸ್ ಬೈ ಯುವ. ಸೊ ಈ ಹಿಂದಿನ ವಿಡಿಯೋದಲ್ಲಿ ನಾವು ಜೇನು ಕೃಷಿ ಹೇಗ್ ಮಾಡೋದು ಅನ್ನೋದನ್ನ ನೋಡಿದ್ವಿ. ಈ ವಿಡಿಯೋದಲ್ಲಿ ಜೇನು ಕೃಷಿಯಿಂದ ಲಾಭ ಇದೆಯಾ ಅಥವಾ ನಷ್ಟ ಇದೆಯಾ, ಜೇನು ಕೃಷಿಯಿಂದ ಎಷ್ಟು ತರಹದ ಆದಾಯವನ್ನು ಪಡಿಬಹುದು, ನಮ್ಮ ಸುತ್ತಮುತ್ತಲಿನ ಪರಿಸರ ಜೇನು ಕೃಷಿಯ ಮೇಲೆ ಪ್ರಭಾವ ಬೀರುತ್ತಾ, ಯಾವ ಜೇನಿನಿಂದ ಹೆಚ್ಚು ನ್ಯೂಟ್ರಿಷನ್ ಅನ್ನು ನಾವು ಪಡಿಬಹುದು ಅನ್ನೋ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮುಂಚೆ ಈ ಹಿಂದೆ ಮಾಡಿರೋ ವಿಡಿಯೋನ ನೀವು ಇನ್ನೂ ನೋಡಿಲ್ಲ ಅಂದ್ರೆ ಮೊದಲು ಅದನ್ನ ನೋಡಿ. ನೀವು ಇನ್ನೂ ಈ ಚಾನಲ್ಗೆ ಹೊಸಬ್ರಾಗಿದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಿ, ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಆರಂಭಿಸೋಣ ಬನ್ನಿ. ಜೇನು ಕೃಷಿಯಲ್ಲಿ ಲಾಭ ಇದೆಯಾ ಅಥವಾ ನಷ್ಟ ಇದೆಯಾ? ಏನಿಲ್ಲ ಅಂದ್ರೆ ಮನುಷ್ಯ ಫುಲ್ ಕೂಟನೇ ಇಲ್ಲ ಅವತ್ತು. ಜೇನ್ ಅನ್ನೋದು ಆದಾಯ ಲಾಭ ಅನ್ನೋದನ್ನ ಸೈಡ್ ಮಡಗಿ ಫಸ್ಟ್ ಒಂದೇನಪ್ಪಾ ಅಂದ್ರೆ ನಿಮ್ ತೋಟ ಕ್ವಾಲಿಟಿ ಆಗಿದೆಯಾ ಅಂತ ನೋಡಿ. ಫಸ್ಟ್ ಒಳ್ಳೆ ಗೊಬ್ಬರ ಹಾಕ್ತಾ ಇರ್ತಾನೆ, ಒಳ್ಳೆ ಜಾತಿ ಗಿಡ ತಂದು ಹಾಕಿರ್ತಾರೆ, ಒಳ್ಳೆ ವ್ಯವಸಾಯ ಮಾಡ್ತಾ ಇರ್ತಾರೆ, ಆದ್ರೆ ಫಸಲು ಮಾತ್ರ ಕಮ್ಮಿ. ಯಾಕೆ? ಸೊ ಎಲ್ಲ ಕರೆಕ್ಟಾಗೆ ಮಾಡ್ತಾ ಇದಾರೆ, ಆದ್ರೆ ಫಲ ಬರ್ತಾ ಇರೋದು ಮಾತ್ರ ಕಮ್ಮಿ. ಯಾಕಪ್ಪ ಅಂದ್ರೆ ಅವ್ರ ಸುತ್ತಮುತ್ತ ಜೇನುಳಗಳಿರಲ್ಲ. ಈಗ್ಲೂ ಕೂಡ ಒಂದು ಹೆಜ್ಜೆನ್ ಗೂಡು ತೆಂಗಿನ ತೋಟದಲ್ಲಿ ಬಂದು ಕುತ್ಕೊಂಡ್ರೆ ವರ್ಷಕ್ಕೆ 10,000 ರೂಪಾಯಿ ಒಂದು ಗೂಡಿಂದ ಆದಾಯ. ಜೇನಿದ್ರೆ ನಮ್ಮ ತೋಟಕ್ಕೂ ಉತ್ತಮ ಒಳ್ಳೆ ಪೆಟ್ಟಿಗೆ ಮಡಗ್ಬೇಕು ಅಂತ ಏನಿಲ್ಲ. ನಿಮ್ ತೆಂಗಿನ ತೋಟದಲ್ಲಿ ಒಂದು ಹೆಜ್ಜೆನ್ ಗೂಡು ಇದೆ ಅಂದ್ರೆ 10,000 ರೂಪಾಯಿ ಆದಾಯ ವರ್ಷಕ್ಕೆ ಇರುತ್ತೆ ಅವ್ರಿಗೆ. ಯಾಕಂದ್ರೆ ತೆಂಗಿನಕಾಯಿ ಚೆನ್ನಾಗ್ ಬಿಡುತ್ತೆ. ಅದೇ ತರನೇ ಜೇನಲ್ಲಿ ಆದಾಯ ಇಲ್ಲ ಅಂತ ಹೇಳಕ್ಕಾಗಲ್ಲ. ಸೊ ಅರೆ ಜೇನ್ ತುಪ್ಪನೇ ತೆಗ್ದಿ ನಾನು ದೊಡ್ಡ ಮಟ್ಟಕ್ಕೆ ಮಾಡಿ ಆದಾಯ ಮಾಡ್ತೀನಿ ಅನ್ನೋದು ಸುಳ್ಳು. ಫಸ್ಟ್ ಹೇಳ್ತೀನಿ. ನಮ್ಗೆ ಎರಡು ಕಾನ್ಸೆಪ್ಟ್ ಅಲ್ಲಿ ಮಾಡ್ಬೇಕು. ಒಂದು ಪರಾಗಸ್ಪರ್ಶ, ಇನ್ನೊಂದು ಜೇನುತುಪ್ಪ. ಎರಡು ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರೆ ಚೆನ್ನಾಗಿ ವರ್ಕ್ ಆಗುತ್ತೆ. ಅದು ಜೇನುತುಪ್ಪನೂ ಬರುತ್ತೆ. ಕೆಲವೊಂದು ಕಾಡು ಮೇಡುಗಳಲ್ಲಿ ತುಂಬಾ ಚೆನ್ನಾಗಿ ತೆಗಿಬಹುದು. ಸ್ವಲ್ಪ ಬಯಲುಸೀಮೆ ಅಂತ ಬಂದಾಗ ಅಲ್ಲಿ ಮೆಜಾರಿಟಿ ಕಮ್ಮಿ ಆಗುತ್ತೆ. ಜೇನುತುಪ್ಪ ಮಲ್ನಾಡ್ ಸೈಡ್ ಮಾಡ್ಬೋದು, ಚೆನ್ನಾಗಿ ಮಾಡ್ಬೋದು, ಆ ಕಡೆ ಮಾಡ್ಬೋದು, ಎಲ್ಲ ಮಾಡ್ಬೋದು. ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಎಲ್ಲಾ ಜಾಗನೂ ಚೆನ್ನಾಗಿದೆ. ಆದ್ರೆ ಸ್ವಲ್ಪ ಪ್ರೊಡಕ್ಷನ್ ವೈಸ್ ಕಮ್ಮಿ ಆಗುತ್ತೆ ಅಷ್ಟೇ. ತುಂಬಾ ಆದಾಯ ಕೃಷಿ ಅಂತ ಹೇಳ್ಬೋದು. ಯಾಕಂದ್ರೆ ಇವಾಗ ಆಲ್ಮೋಸ್ಟ್ ಯಾರಿಗೆ ಜೇನು ಕೃಷಿ ಮಾಡಕ್ ಸ್ಟಾರ್ಟ್ ಮಾಡ್ತಾರಪ್ಪ ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ, ಯಾರೇ ಇವನ್ ಜಮೀನ್ ಇಲ್ಲ ಅನ್ನೋರು ಕೂಡ ಮಾಡ್ಬೋದು. ಆದ್ರೆ ಅವ್ರ ಪರಿಸರ ಚೆನ್ನಾಗಿರುತ್ತೆ, ಕಾಡು ಮೇಡು ಚೆನ್ನಾಗಿತ್ತು ಅಂದ್ರೆ ಅಲ್ಲಿ ಪ್ರೊಡಕ್ಷನ್ ಮಾಡ್ಬೋದು. ಹನಿ ಪ್ರೊಡಕ್ಷನ್ ಅಲ್ಲಿ ಹನಿ ತೆಗಿಬೇಡಿ. ಖಂಡಿತ ಆಗುತ್ತೆ. ಯಾರ್ಯಾರು ಮಾಡಕ್ ಆಗಲ್ಲ ಜೇನ್ ಪೆಟ್ಟಿಗೆನ ಅಂದ್ರೆ ಕಬ್ಬು ಬೆಳೆಯೋರು, ಗದ್ದೆ ಬೆಳೆಯೋರು, ಈ ದ್ರಾಕ್ಷಿ ಬೆಳೆಯೋರು, ಇವರೆಲ್ಲ ಯಾರು ಜೇನ್ ಪೆಟ್ಟಿಗೆ ಮಡಗಿ ಕೃಷಿ ಮಾಡಕ್ ಆಗಲ್ಲ. ವೇಸ್ಟ್. ಅಂದ್ರೆ ಒಂದೆರಡು ಫ್ಯಾಷನ್ ಮಡಿಕೋಬಹುದು, ಆದಾಯ ತರ ಮಾಡಕ್ ಆಗಲ್ಲ. ಯಾವ್ದು ಹೂವದಿಂದ ಕಾಯಿ ಆಗುತ್ತೆ ಆ ಜಾತಿ ಗಿಡಗಳು ಯಾರೆಲ್ಲ ಹಾಕಿರ್ತಾರೆ ಅವರೆಲ್ಲ ಮಾಡ್ಬೋದು. ಸೊ ಅದೆಲ್ಲ ಬೆನಿಫಿಟ್ ಇರೋದ್ರದ್ದು. ಮತ್ತೆ ತುಂಬಾ ಜಾಸ್ತಿ ಕೆಮಿಕಲ್ ಹಾಕೋರಂತವ್ರು ಮಾಡಕ್ ಆಗಲ್ಲ. ಆದಾಯ ಅನ್ನೋದು 3 ತರ ಬರುತ್ತೆ. ಒಂದು ಪರಾಗಸ್ಪರ್ಶದಿಂದ, ಇನ್ನೊಂದು ಜೇನುತುಪ್ಪ ತೆಗ್ದಿ ಸೇಲ್ ಮಾಡ್ಬೋದು, ಇನ್ನೊಂದು ಈ ಪೆಟ್ಟಿಗೆಗಳ ಹುಳಗಳನ್ನೇ ಬ್ರೀಡ್ ಮಾಡಿ ಹೊಸ ಪೆಟ್ಟಿಗೆಗಳಿಗೆ ಬ್ರೀಡಿಂಗ್ ಮಾಡಿ ಪೆಟ್ಟಿಗೆ ಹುಳನ ಸೇಲ್ ಮಾಡ್ಬೋದು. ರೂಟಲ್ಲಿ ಆದಾಯ ತಗೋಬೋದು. ಜೇನ್ ಬ್ರೀಡಿಂಗ್ ಅಲ್ಲಿ ಹನಿ ಏನಾದ್ರು ಟೇಸ್ಟ್ ಚೇಂಜಸ್ ಇರುತ್ತಾ? ಇಲ್ಲ, ಆತರ ಏನಿರಲ್ಲ. ಜೇನ್ ತುಪ್ಪ ಟೇಸ್ಟ್ ಬರೋದು ಜೇನ್ ಹುಳಿನಲ್ಲಿ ಬರಲ್ಲ. ದೊಡ್ಡ ಜೇನು, ಸಣ್ಣ ಜೇನು, ಚಿಕ್ಕ ಜೇನು ಅಂತ ಬರಲ್ಲ. ಜೇನ್ ಹುಳ ಹೋಗಿ ಯಾವ ಹೂದಿಂದ ಜೇನ್ ತುಪ್ಪ ತಗೋಬರುತ್ತೋ ಆ ತುಪ್ಪ ಇರುತ್ತೆ. ಅದೇ ಸಣ್ಣ ಜೇನ್ ತುಪ್ಪ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಸಣ್ಣ ಜೇನು ಹೋಗಿ ಒಳ್ಳೊಳ್ಳೆ ಸಣ್ಣ ಸಣ್ಣ ಹೂವುಗಳಿಂದನೇ ತಗೋಬರುತ್ತೆ. ಅದ್ರದ್ದು ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಿ ಹುಳದ್ ಮ್ಯಾಟ್ರ್ ಆಗಲ್ಲ. ಜೇನ್ ಹುಳ ಯಾವ ಹೂವಕ್ಕೆ ಹೋಗಿ ತುಪ್ಪ ತಗೋಬರುತ್ತೆ. ಸಣ್ಣ ಹುಳ ಹೋಗಿ ನುಗ್ಗೆ ಹೂವು ತುಪ್ಪ ತಗೊಬಂದ್ರೆ ಅದೇ ಟೇಸ್ಟ್ ಇರುತ್ತೆ. ದೊಡ್ಡ ಹುಳ ಹೋಗಿ ನುಗ್ಗೆ ಹೂವಿನ ತುಪ್ಪ ತಗೊಬಂದ್ರೆ ಅದೇ ಟೇಸ್ಟ್ ಇರುತ್ತೆ. ಇಲ್ಲಿ ಫ್ಲೇವರ್ಸ್ ರುಚಿ ಬರೋದು ಹೂವುದಿಂದ, ಯಾವುದೇ ಹುಳುದಿಂದ ಅಲ್ಲ. ಅದ್ರ ಹಂಗದು. ಇದೇನ್ ನೋಡ್ತಾ ಇದ್ರೆ ಇದು ಬಾಳೆ ನುಗ್ಗೆ ಹೂವು ಜೇನುತುಪ್ಪ. ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್, ಆಯುರ್ವೇದಿಕ್ ಅಂಶ ತುಂಬಾ ಚೆನ್ನಾಗಿರುತ್ತೆ. ಇದಾದ್ಮೇಲೆ ಇನ್ನೊಂದು ನೇರ್ಲೆದ್ ಬರುತ್ತೆ, ಇನ್ನೊಂದು ನೀಲಗಿರಿದ್ ಬರುತ್ತೆ. ಸೊ ಈ ಕಂಪ್ಲೀಟ್ಲಿ ನುಗ್ಗೆ ಗಿಡ ಯಾರೆಲ್ಲ ಹಾಕಿರ್ತೀರಾ ಅವ್ರ ತೋಟಗಳಲ್ಲಂತೂ ಸೇಮ್ ಈ ತರ ಹನಿ ತೆಗಿಬಹುದು, ಪ್ಯೂರ್. ಸೊ ಈ ಹನಿ ಬಂದು ನಿಮ್ಗೆ ತುಮಕೂರಲ್ಲೂ ಸಿಗುತ್ತೆ ಮತ್ತೆ ಬೆಂಗಳೂರಲ್ಲೂ ಸಿಗುತ್ತೆ. ಇನ್ನು ಯಾರು ಟೆಸ್ಟ್ ಮಾಡಿಲ್ಲ ಅವರೆಲ್ಲ ಟೇಸ್ಟ್ ಮಾಡ್ಬೋದು. ಸೊ ಇದನ್ನ ನಾವು ವೈಟ್ ಹನಿ ಅಂತೀವಿ. ಸೊ ಜಸ್ಟ್ ಈ ಕ್ಯಾಪ್ ಕೇನ್ಕರ್ ಹಾಕಿದ್ರೆ ವೈಟ್ ಕಲರ್ ಬರುತ್ತೆ.
ಮತ್ತೆ ಬಾಟ್ಲಿಂಗ್ ಮಾಡಿದ್ರೆ ಗ್ರೀನ್ ಕಲರ್ ಬರುತ್ತೆ. ಸೊ ಇದು ಕಂಪ್ಲೀಟ್ಲಿ ನುಗ್ಗೆ ಮತ್ತೆ ಬಾಳೆ ನುಗ್ಗೆ ಹೂದು ತುಪ್ಪ ಆಗಿರುತ್ತೆ. ಸೊ ನಿಮ್ ಮಕ್ಳುಗಳಿಗೆ ಆಗ್ಲಿ ಮತ್ತೆ ಸುಮಾರು ಮೆಡಿಸಿನ್ಸ್ ತಗೋತಾ ಇರ್ತಾರಲ್ಲ ಅವ್ರಿಗೆಲ್ಲ ಮೆಡಿಸಿನ್ ಅಂತೂ ತುಂಬಾ 100% ರಿಸಲ್ಟ್ ಬಂದಿದೆ. ಅಂದ್ರೆ ಇವಾಗ ಆಯುರ್ವೇದಿಕ್ ಮೆಡಿಸಿನ್ ಎಲ್ಲನೂ ಜೇನುತುಪ್ಪದಲ್ಲೇ ತಗೊಳ್ಳಿ ಅಂತ ಹೇಳ್ತಾರೆ. ಸೊ ಅಂತವ್ರಿಗೆ ಆಲ್ಮೋಸ್ಟ್ ಒಂದು 200 ಕಸ್ಟಮರ್ಸ್ ಬಂದು ತಗೊಂಡೋಗಿದ್ದಾರೆ. ಎಲ್ಲ ರಿಟರ್ನ್ ತಗೊಳ್ಳೋಂತವ್ರೆ. ಆ ಮೆಡಿಸಿನ್ಗೆ ಈ ಜೇನುತುಪ್ಪ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದೆ. ಈಗ ಒಬ್ರು ಯಾರಾದ್ರೂ ಹೊತ್ತಾಗಿ ನಾನು ಮನೇಲಿ ಜೇನು ಮಾಡ್ತೀನಿ ಅಂತಂದ್ರೆ ಅವರು ಹುಳನ ಯಾವ ತರ ಅಟ್ರಾಕ್ಟ್ ಮಾಡ್ಬೋದು? ನಮ್ ಬಾಕ್ಸ್ ತುಂಬಾ ಈಸಿ, ಆಲ್ರೆಡಿ ಪ್ಯಾಕ್ ಆಗಿರುತ್ತೆ. ಅದು ಎಲ್ಲೂ ಹುಳ ಆಚೆ ಬರಕ್ಕಾಗಲ್ಲ. ಎಂಟ್ರೆನ್ಸ್ಗೆ ಪೇಪರ್ ಕಟ್ಟೋದು ಮುಗೀತು, ದಾರ ಕಟ್ಟಿದ್ರೆ ಮುಗೀತು, ಅಷ್ಟೇ ಪ್ಯಾಕಿಂಗ್. ಅಂದ್ರೆ ಹುಳ ಇರೋದನ್ನೇ ನಾವು ಮಾಡ್ಬೇಕು, ಹೊತ್ತಾಗಿ ಬಾಕ್ಸ್ ತಂದು ಸ್ಟೋರ್ ಮಾಡಕ್ಕಾಗ? ಫುಲ್ ತಗೊಂಡೋಗೋದು, ಇದು ಹೊಸ ಬಾಕ್ಸ್ ಇವೆಲ್ಲ ತಗೊಂಡೋಗಿ ಅವ್ರ ತೋಟಕ್ಕೆ ಮಡಿಕೊಳ್ಳೋದು ಅಷ್ಟೇ. ಈಗ ಸಾಯಂಕಾಲ ನೈಟ್ ಜರ್ನಿ ಆಗಿರ್ಬೇಕು, 6 ಗಂಟೆಗೆ ಇಲ್ಲಿ ಬಿಡಬೇಕು. ನೈಟು ಬೆಳಗ್ಗೆ 5 ಗಂಟೆ ತನಕ ಟೈಮ್ ಇರುತ್ತೆ, ಅಷ್ಟೊಳಗಡೆ ಇನ್ಸ್ಟಾಲ್ ಮಾಡ್ಕೋಬೇಕು. ಇದು ಎಂಟ್ರೆನ್ಸ್ ಪೇಪರ್ ಸುರ್ಕಿ ದಾರಕ್ಕೆ ತಗೊಂಡು ಕಟ್ಬಿಟ್ರೆ ಕಾರಲ್ಲಿ ಎಲ್ಲಿ ಯಾವ ವೆಹಿಕಲ್ ಬೇಕಾದ್ರೂ ಆರಾಮಾಗಿ ತಗೊಂಡು ಹೋಗ್ಬೋದು. ಏನು ತೊಂದರೆ ಇಲ್ಲ. ನಾವೆಲ್ಲ ಟ್ರೈನಿಂಗ್ ಟೈಮಲ್ಲೆಲ್ಲ ಫುಲ್ ಹೇಳ್ಕೊಡ್ತೀವಿ. ಜಸ್ಟ್ ಏನಪ್ಪಾ ಅಂದ್ರೆ ಫುಲ್ಲು ಹೆಂಗ್ ಬೇಕಂಗ್ ಮಾಡೋದು ವರ್ಕ್ ಆಗಲ್ಲ, ಮಾಹಿತಿ ತಗೊಂಡೆ ವರ್ಕ್ ಮಾಡೋದು. ಸೊ ಈ ವಿಡಿಯೋದಲ್ಲಿ ನೋಡಿದಾಗೆ ನಾವು ಜೇನು ಕೃಷಿಯಿಂದ 3 ತರದ ಆದಾಯವನ್ನ ಪಡಿಬಹುದು. ಮೊದಲನೇದು ಜೇನುನೊಣ, ಎರಡನೇದು ಜೇನುತುಪ್ಪ, ಮೂರನೇದು ಪರಾಗಸ್ಪರ್ಶ. ಪರಾಗಸ್ಪರ್ಶ ಅಂದ್ರೆ ಜೇನುನೊಣ ಹೋಗಿ ಹೂವಿನ ಮೇಲೆ ಕೂತು ದುಂಬಿ ಇರೋ ಪ್ರಕ್ರಿಯೆಯನ್ನ ನಾವು ಪರಾಗಸ್ಪರ್ಶ ಅಂತೀವಿ. ನೀವು ಜೇನು ಕೃಷಿನ ಫುಲ್ ಟೈಮ್ ಮಾಡ್ಬೇಕು ಅಂತಾನೆ ಇಲ್ಲ. ಯಾರ್ದು ಅಡಿಕೆ ತೋಟ, ತೆಂಗಿನ ತೋಟ, ಬಾಳೆ, ನುಗ್ಗೆ ಈ ತರ ತೋಟ ಇದೆಯೋ ಅವ್ರ ತೋಟದಲ್ಲಿ ಒಂದ್ 3-4 ಬಾಕ್ಸ್ ಇಟ್ರೆ ಸಾಕು, ತುಂಬಾನೇ ಬೆನಿಫಿಟ್ ಇದೆ. ಸೊ ಯಾವ್ಯಾವ್ದು ಅಂತಂದ್ರೆ, ಮೊದಲನೇದು ಪರಾಗಸ್ಪರ್ಶ ಮಾಡೋದ್ರಿಂದ ನಿಮ್ಮ ತೋಟದ ಫಲ ತುಂಬಾನೇ ಚೆನ್ನಾಗಿ ಬರುತ್ತೆ. ಉದಾಹರಣೆಗೆ ನಿಮ್ದು ಒಂದು ತೆಂಗಿನ ಗಿಡದಲ್ಲಿ 100 ಕಾಯಿ ಬಿಡ್ತಿದೆ ಅಂದ್ರೆ ಪರಾಗಸ್ಪರ್ಶ ಮಾಡೋದ್ರಿಂದ 130, 140, 150 ಈ ತರ ಇನ್ನೂ ಜಾಸ್ತಿ ಆಗುತ್ತೆ. ಎರಡನೇದು, ಯಾವುದೇ ಕಾಡು ಪ್ರಾಣಿಗಳ ಕಾಟ ಇರಲ್ಲ. ಇವಾಗ ಏನಾದ್ರೂ ನಿಮ್ ತೋಟದಲ್ಲಿ ಆನೆ ಆತರ ಯಾವ್ದಾದ್ರು ಕಾಡು ಪ್ರಾಣಿಗಳ ಕಾಟ ಇದ್ರೆ ಜೇನು ಹುಳ ಇರೋದ್ರಿಂದ ಅವು ಬರಲ್ಲ. ಮಲೆನಾಡಲ್ಲಿ ಇದೇ ಕಾರಣದಿಂದ ಎಷ್ಟೋ ಜನ ಜೇನು ಸಾಕಾಣಿಕೆ ಅವ್ರ ತೋಟದಲ್ಲಿ ಮಾಡ್ತಾರೆ. ಮೂರನೇದು ಜೇನುತುಪ್ಪ. ನೀವು ಒಂದು ಜೇನು ಪೆಟ್ಟಿಗೆಯಿಂದ ಮಿನಿಮಮ್ 8-10 kg ನ್ಯಾಚುರಲ್ ಜೇನುತುಪ್ಪವನ್ನ ಪಡಿಬಹುದು. ನೀವು ಜೇನುತುಪ್ಪದ ಬಿಸ್ನೆಸ್ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ ತೋಟದಲ್ಲಿ 2 ಅಥವಾ 3 ಜೇನು ಪೆಟ್ಟಿಗೆನ ಇಟ್ಕೊಂಡ್ರೆ ಸಾಕು. ನಿಮ್ ತೋಟದ ಫಲನೂ ಚೆನ್ನಾಗಿ ಬರುತ್ತೆ, ನಿಮ್ಗೆ ನ್ಯಾಚುರಲ್ ಜೇನುತುಪ್ಪನೂ ಸಿಗುತ್ತೆ. ಇದು ಲೋ ಇನ್ವೆಸ್ಟ್ಮೆಂಟ್ ಆಗಿರೋದ್ರಿಂದ ನೀವು ಒಂದೇ ಜಾಗದಲ್ಲಿ 2 ಫಲನೂ ಪಡಿಬಹುದು. ಈ ಕಡೆ ಜೇನುತುಪ್ಪನೂ ತಗೋಬಹುದು, ತೋಟದ ಫಲ ಚೆನ್ನಾಗೂ ಮಾಡ್ಬೋದು. ಇಷ್ಟೆಲ್ಲ ಬೆನಿಫಿಟ್ ಇರೋ ಜೇನು ಕೃಷಿನ ಒಂದ್ಸಲ ಆದ್ರೂ ನಿಮ್ಮ ತೋಟದಲ್ಲಿ ಟ್ರೈ ಮಾಡಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.